ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೋಟಿವೇಶ್ನಲ್ ಸ್ಪೀಕರ್ ಅಂತ ಹೇಳಿದ್ರಿ ಕರಿಬಸಪ್ಪ ಅವರು. ಹೊರಗಡೆ ನೀವು ಒಂದಷ್ಟು ಜನ ಮೋಟಿವೇಶ್ನಲ್ ಸ್ಪೀಕರ್ ಅವ್ರನ್ನ ನೋಡಿರ್ತೀರ, ಯಾವ ರೀತಿ ಮೋಟಿವೇಟ್ ಮಾಡ್ತಾರೆ ಅಂತ. ಸೊ ಕರಿಬಸಪ್ಪ ಅವ್ರನ್ನ ಯಾರಿಗೆ ಹೋಲ್ಸೋಕೆ ಇಷ್ಟಪಡ್ತೀರಾ? ಹೊರಗಿರೋ ಮೋಟಿವೇಶ್ನಲ್ ಸ್ಪೀಕರ್ಸಾ? ಇಲ್ಲ ಮ್ಯಾಮ್, ಐ ಥಿಂಕ್ ಇದು ಒಂದು ಸಿಂಗಲ್ ಪೀಸ್, ಇದು ಯೂನಿಕ್ ಪೀಸು, ಹೋಲ್ಸೋಕ್ಕೆಲ್ಲ ಆಗಲ್ಲ. ಹೊರಗಿದ್ದಾರೆ, ನಂಗೆ ಗೊತ್ತು ನೀವು ಯಾರ ಬಗ್ಗೆ ಮಾತಾಡ್ತೀವಿ, ತುಂಬ ಜನ ಇದ್ದಾರೆ ಆ್ಯಕ್ಚುಲಿ, ಬಟ್ ಅವ್ರಿಗೂ ಇವ್ರನ್ನೂ ಹೋಲ್ಸೋಕ್ಕಾಗಲ್ಲ. ಇದು ಸಪ್ರೇಟ್ ಪೀಸ್, ಇದು ಹಂಗಿದ್ದಕ್ಕೆ ಈ ಪೀಸ್ ವರ್ಕೌಟ್ ಆಗಿದ್ದಲ್ಲಿ. ಸೊ ಇದು ಬೇರೆ ಥರದ ಮೋಟಿವೇಶನ್. ಅಂದರೆ ಈ ಮೋಟಿವೇಶನ್ ಯಾವ ಥರ ಅಂದರೆ, ಇದು ಕೇಳಿಸ್ಕೊಂಡ್ರೆ ಲೂಸ್ ಮೋಷನ್ ಬರಬೇಕು, ಆ ಥರದ ಮೋಟಿವೇಶನ್ ಇದು. ಸೊ ಆ ಥರದ್ದೊಂದು ವಿಚಿತ್ರ ಪ್ರಾಣಿ ಇದು. ಹಿಂಗೆಲ್ಲ ಅವರು ಸ್ಪೆಷಲ್, ಅದರಲ್ಲಿ ಸ್ಪೆಷಲ್ ವ್ಯಕ್ತಿ, ನನಗೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ, ಹೋಲ್ಸೋಕ್ಕಾಗಲ್ಲ. ಯಾವ ಡೈಲಾಗ್ ನಿಮ್ಗೆ ತುಂಬ ಏನೋ ತಲೆಗೆ ಒಂದು ಸ್ಟ್ರೇಟ್ ಹಿಟ್ ಮಾಡ್ತು? ಅವ್ರ ಡೈಲಾಗ ಅಯ್ಯೋ ತುಂಬ ಇದೆಯಲ್ಲ ಮೇಡಮ್. ಯಾವ ಡೈಲಾಗು ಸ್ಟ್ರೈಟ್ ಹಿಟ್ ಮಾಡ್ತು? ಸೊ ಲೈಫಲ್ಲಿ ತುಂಬ ಕಷ್ಟಪಟ್ಟು ಮುಂದೆ ಬಂದೀನಿ. ಆಮೇಲೆ ಪಾಕಿಸ್ತಾನ್ಗೆ ಹೋಗ್ಬಿಟ್ಟು ಬಾಡಿ ಬಿಲ್ಡಿಂಗ್ ಮಾಡಿದ್ದೀನಿ ಅಂತ. ಪಾಕಿಸ್ತಾನ್ಗೆ ಹೋಗ್ಬಿಟ್ಟು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಇತ್ತು ಅಲ್ಲಿ ಕಾಂಪಿಟೇಷನ್ ಗೆದ್ದು ಬಂದಿದ್ದಾರೆ, ಆಯಿತಾ. ಸೊ ಈಗ ಫಸ್ಟ್ ಡೇ ಸುದೀಪ್ ಸರ್ ಮುಂದೆ ಹೇಳಿದ್ರು, ಓಕೆ. ಸೆಕೆಂಡ್ ಡೇ ಒಳಗೆ ಬಂದರು, ನಂಗೆ ಹೇಳಿದ್ರು, ಓಕೆ. ಅದಾದಮೇಲೆ ಅಲ್ಲಿ ಬಂದು 4-5 ಜನರ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಹೇಳಿದ್ರು ಫಸ್ಟ್ ಡೇನೆ, ಓಕೆ. ಸೆಕೆಂಡ್ ಡೇ ಎದ್ದಿದ್ದೆ ಅಲ್ಲಿ ಉಚ್ತಾ ಇರಬೇಕಾದ್ರೆ ನಾನು ಪಾಕಿಸ್ತಾನಲ್ಲಿ ಬಾಡಿ ಬಿಲ್ಡಿಂಗ್ ಅಂತ ನಂಗೆ ತಿರ್ಗಾ ಹೇಳಿದ್ರು. ನಾನು ಅಣ್ಣ ನೀವು ನೆನ್ನೆನೇ ಹೇಳಿದ್ರಿ, ನೀವು ತಿರ್ಗಾ ಅದೇ ಹೇಳ್ತೀರಾ, ಗೊತ್ತು ನಂಗಿದು ಅಂತ ಕೇಳಿದ್ರು, ಓಕೆ. ಥರ್ಡ್ ಡೇ ಅವನು ಅಭಿ ಬಂದು ಏನೋ ರ್ಯಾಂಡಮಾಗಿ ಏನೋ ಪ್ರಶ್ನೆ ಕೇಳ್ತಿದ್ದ, ಸಿಕ್ಕಾಕೊಂಡ್ಬಿಟ್ಟ, ಜಾಕ್ ಹಾಕ್ಬಿಟ್ರು. ಅವ್ರಿಗೆ ಗೊತ್ತು ಎಲ್ರಿಗೂ, ಬಂದು ಮಾತಾಡಿಸ್ತಾರೆ ಫಸ್ಟು, ಏನೋ ಪ್ರೀತಿಯಿಂದ ಮಾತಾಡಿಸ್ಬೇಕು ಅಂತ. ಆಮೇಲೆ ಯಪ್ಪ ಜಾಕ್ ಹಾಕಿದ್ದೆ, ಅಣ್ಣ ಬಂದೆ, ಒಂದು ನಿಮಿಷ ಅದು ನೀರು ತೊಗೊಂಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಎಸ್ಕೇಪ್ ಆಗ್ಬಿಡೋದು. ಆಮೇಲೆ ಎಲ್ಲರೂ ನನ್ನ ಮುಖ ನೋಡಿಬಿಟ್ಟು ಹೆಂಗೋ ಇದು ಅಂತ. ಸೊ ಪ್ರತಿದಿನ ಕಷ್ಟಪಡ್ದೆ ಇನ್ನೇನಿಗೆ ಹೆಂಗೆ ಬರ್ತೀಯ ನೀನೇನೋ ಉದ್ಧಾರ ಮಾಡಿದ್ದಕ್ಕೆ ತಾನೇ ಇಲ್ಲಿ ಕರೆಸಿರೋದು, ಈಗ ಇಲ್ಲಿ ಬಂದು ಆಟ ಆಡು ಅಂತ ಹೇಳಿದ್ರೆ ಕಷ್ಟಪಟ್ಟಿದ್ದೀನಿ ಹೋಗ ಆಚೆ ಅಂತ ಕಳಿಸ್ಬಿಟ್ರು. ಅದ್ರ ಜೊತೆ ನಾನು ಸಿಕ್ಕಾಕೊಂಡ್ಬಿಟ್ಟೆ ಎಲ್ಲೋ ಒಂದು ಕಡೆ. ಅದೊಂದು ಬೇಜಾರು ನನಗೆ. ಮೇ ಬಿ ಅವ್ರ ಜೊತೆ ಕಾಣಿಸ್ಕೊಂಡಿರಲಿಲ್ಲ ಅಂದರೆ ಮೇ ಬಿ ನನ್ನ ಒಂದು ಆಟ ಡಿಫ್ರೆಂಟ್ ಆಗಿರ್ತಾ ಇತ್ತು. ಬಿಕಾಸ್ ನನ್ನಲ್ಲಿ ಕೊಡುವಂಥದ್ದು ತುಂಬ ಇತ್ತು ಮ್ಯಾಮ್, ಜೆನ್ಯೂನಾಗಿ ಪೊಟೆನ್ಷಿಯಲ್ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು, ತಲೆಹರಟೆ ಮಾಡೋದು ತುಂಬ ಜಾಸ್ತಿ ಇತ್ತು. ಅದು ಕಾಣಿಸ್ಕೊಂಡಿಲ್ಲ ಅನ್ನೋ ಬೇಜಾರು ಮ್ಯಾಮ್. ಕೆಲಸ ಎಲ್ಲ ಬಿಟ್ಟು ಬಂದೆ, ತುಂಬ ವಿಷಯಗಳನ್ನ ಸ್ಯಾಕ್ರಿಫೈಸ್ ಮಾಡಿ ಬಂದೆ, ತುಂಬ ಕನಸುಗಳನ್ನ ಇಟ್ಕೊಂಡ್ಬಂದೆ. ಹೌದು ಮ್ಯಾಮ್, ಕೆಲಸ ರಿಸೈನ್ ವರ್ಕೌಟ್ ಆಗಿಲ್ಲ ಅವ್ರಿಗೆ ಕಾಂಟ್ರಾಕ್ಟು. ಸೊ ಕೆಲಸ ರಿಸೈನ್ ಮಾಡಿಬಿಟ್ಟು ಹೋಗಿದ್ದೆ. ಸೊ ಎಲ್ಲದನ್ನ ಪ್ಯಾಷನು ಪ್ರೊಫೆಷನ್ ಎಲ್ಲ ಬಿಟ್ಟು ಓಕೆ ಇಂಥ ಒಂದು ಪ್ಲ್ಯಾಟ್ಫಾರ್ಮ್ಗೆ ಹೋಗೋಣ ಅಂದಾಗ ತುಂಬ ಬೇಜಾರಾಗ್ಬಿಡ್ತು ಮ್ಯಾಮ್.